ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂದಾರ್. ಎಲ್ಲರ ಕಣ್ಣು ಡಿ ಕೆ ಶಿ ಮೇಲೆ. ಡಿ ಕೆ ಶಿವಕುಮಾರ್ ಹೊರಗೆ ಹೋದ್ರ, ಒಳಗೆ ಬಂದ್ರ, ಎಲ್ಲಿ ಹೋದರು, ಎಲ್ಲಿ ಹೋದ್ರು ಸುದ್ದಿ. ಯಾಕಂತಂದರೆ ಈಗಾಗಲೇ ನಮ್ಮ ಗೋಧಿ ಮೀಡಿಯಾ ಸಾಧ್ಯಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಮಧ್ಯದಲ್ಲಿರುವಂಥ ಅಂತರವನ್ನು ವೈಡ್ ಮಾಡುವಂಥ, ಜೊತೆಗೆ ನಾವು 55 ಶಾಸಕರು ಗುರಿಯಾಗಿ ಇಟ್ಕೊಂಡಿದ್ದೀವಿ. ಅವ್ರ ಮೇಲೆ ನಾವು ED, IT, CBI ದಾಳಿ ಮಾಡ್ತೀವಿ ಅನ್ನೋಂಥ ಸಂದೇಶಗಳು ಬಿಡ್ತಾ ಇದ್ದಾರೆ ಅಂತೇಳಿ ನಮ್ಮ ಗೋಧಿ ಮೀಡಿಯಾದ ಪ್ರಸಾದ್ ಜೋರು ಹಿಡ್ತಾ ಇದ್ದಾರೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇತ್ತೀಚಿನ ವರದಿಗಳ ಪ್ರಕಾರ ಶಿರಡಿಗೆ ಹೊರಟಿದ್ದಾರೆ ಅನ್ನುವಂಥ ಸುದ್ದಿ. ಅದೇ ಕಾಲಕ್ಕೆ ವಿಜೇಂದ್ರ ಅವರು ದೆಹಲಿಗೆ ಹೊರಟಿದ್ದಾರೆ ಅನ್ನೋ ಸುದ್ದಿ. ಒಂದಕ್ಕೊಂದು ತಳಕ್ಕೆ ಹಾಕುವಂಥ ಕೆಲಸಗಳು ನಡೀತಾ ಇದ್ದಾವೆ. ಇರ್ಬೋದು ಅವ್ರ ವೈಯಕ್ತಿಕ ಕೆಲಸಗಳು ಏನೂ ಇರಲಿ, ಹೊರಟಿದ್ದಾರೆ. ಹಾಗಾದರೆ ಶಿರಡಿಗೆ ಯಾಕೆ ಹೊರಟಿದ್ದಾರೆ? ಅವ್ರ TPಯಲ್ಲಿ ವಿವರಣೆ ಇಲ್ಲ. ಹಾಗಾದ್ರೆ ಫಡ್ನವೀಸನ್ನು ಭೇಟಿಯಾಗಲಿಕ್ಕಾ? ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ನಾನು ಒದ್ದಾದರೂ ಅಧಿಕಾರ ಪಡ್ಕೊಳ್ತೀನಿ, ನಾನು ಕೈಕಟ್ಟಿ ಕುಳಿತುಕೊಳ್ಳೋ ಆಸಾಮಿ ಅಲ್ಲ ಅನ್ನುವಂಥ ಅನೇಕ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ ನಮ್ಮ ಅಧ್ಯಕ್ಷರು ಡಿ ಕೆ ಶಿ ಅವರು. ಇವೆಲ್ಲ ಮಾತುಗಳನ್ನು ಯಾವುದೋ ಸಂದರ್ಭ ಆಡಿದ ಮಾತನ್ನು ಒಂದಕ್ಕೊಂದು ತಳಕಾಗಿ ನಿಜವಾಗಿಯೂ ಶಿರಡಿಗೆ ಹೊರಟಿದ್ದಾರಾ? ಶಿರಡಿಯಿಂದ ನಮ್ಮ ಫಡ್ನವೀಸ್ ಅವರು ಭೇಟಿ ಆಗ್ತಾ ಇದ್ದಾರಾ? ದೆಹಲಿಯಿಂದ ವಿಜೇಂದ್ರ ಅವರು ಏನಾದರೂ ಸಂದೇಶ ತರ್ತಾ ಇದ್ದಾರಾ? ಏನಿದರೆಲ್ಲ 55 ಶಾಸಕರ ಮೇಲೆ ನಮ್ಮ ಪ್ರಾಮಾಣಿಕ CBI, IT, ED ವಿರೋಧ ಪಕ್ಷಗಳ ಶಾಸಕರ ಕಣ್ಣಿಟ್ಟಿರುವ, ಅದು MP ಗಳ ಕಣ್ಣಿಟ್ಟಿರುವ